ಕೊರೋನಾದಿಂದಾಗಿ ಲಾಕ್ಡೌನ್ ಆಯಿತು. ಅದಾದ ನಂತರ ಕೂಡ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಆಗ್ತಾನೆ ಇದೆ. ಆದರೆ ಈ ವರ್ಕ್ ಫ್ರಮ್ ಹೋಮ್ನಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದೆಯಂತೆ. 4 ಗೋಡೆ ಮಧ್ಯೆ ಕೆಲಸ ಮಾಡಿ ಮಾಡಿ ಉದ್ಯೋಗಿಗಳು ಹೈರಾಣಾಗಿದ್ದಾರೆ. ಕೊರೋನಾದಿಂದ ಬಹಳಷ್ಟು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ಗೆ ಮೊರೆ ಹೋಗಿದೆ. ವರ್ಕ್ ಫ್ರಮ್ ಹೋಮ್ನಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ದೈಹಿಕ ಮಾತ್ರವಲ್ಲ, ಮಾನಸಿಕ ಸಮಸ್ಯೆಗಳಿಂದ ಉದ್ಯೋಗಿಗಳು ಪರದಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಒಂದ್ ಕಡೆಯಲ್ಲಿ ಆಫೀಸ್ಗೆ ಹೋಗಿ ಕೊರೋನಾ ಸೋಂಕನ್ನ ತಗುಲಿಸ್ಕೊಳ್ಳೋದನ್ನ ತಡೆ ಹಿಡಿತಿದೆ ಏನೋ ನಿಜ. ಆದ್ರೆ 4 ಗೋಡೆಗಳ ಮಧ್ಯೆ ಕೂತು ಕೂತು ಕೆಲಸದಲ್ಲಿ ತಲ್ಲೀನರಾಗಿ ಬೇರೆ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಉದ್ಯೋಗಿಗಳು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ವೈದ್ಯರು ಕನೆಕ್ಟ್ ಆಗಿದ್ದಾರೆ. ಡಾಕ್ಟರ್ ಶಂಕರ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈಗ ಒಂದ್ ಕಡೆಯಲ್ಲಿ ವೈರಸ್ ಇಂದ ಬಚಾವ್ ಆಗೋಕೆ ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ಗೆ ಮೊರೆ ಹೋಗಿದ್ದಾರೆ. ಆದ್ರೆ ಅದರಿಂದ ಸಾಕಷ್ಟು ಸಮಸ್ಯೆಗಳು ಕಾಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಸರ್, ಏನ್ ಹೇಳ್ತೀರಿ? ಹೌದು, ಇವಾಗ ನಾವು ಫಾರ್ ಎಕ್ಸಾಂಪಲ್ ದ IT ಇಂಡಸ್ಟ್ರಿ, ಅವರು IT ಪ್ರೊಫೆಷನಲ್ಸು ಮತ್ತು ಬೇರೆ ಪ್ರೊಫೆಷನಲ್ಸ್ ಆರ್ ವರ್ಕಿಂಗ್ ಫ್ರಮ್ ಹೋಮ್ ತಗೊಂಡ್ರೆ ಅವರು ಏನಾಗ್ತಿದೆ, ಅವರು ತುಂಬ ಟೈಮು ಕಂಪ್ಯೂಟರ್ನ ಮೇಲೆ ಮನೆಯಲ್ಲೇ ಒಂದೇ ಕಡೆ ಕೂತ್ಕೊಳ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಎರ್ಗೊನಾಮಿಕ್ ಚೇರ್ಸ್ ಇರುತ್ತೆ, ಎರ್ಗೊನಾಮಿಕ್ ಟೇಬಲ್ಸ್ ಇರುತ್ತೆ, ಕರೆಕ್ಟ್ ಅಡ್ಜಸ್ಟ್ ಆಗೋದು. ಮತ್ತು ಅದರಿಂದ ಏನಾಗುತ್ತೆ, ಅವ್ರದ್ದು ಪೊಸಿಷನ್ನು, ದ ಹ್ಯಾಂಡ್ ರೆಸ್ಟಿಂಗ್ ಪೊಸಿಷನ್ ಇರ್ಬೋದು, ಇಲ್ಲ ಔಟ್ ಟು ಫೇಸ್ ದ ಕಂಪ್ಯೂಟರ್ ಎಲ್ಲ ಕರೆಕ್ಟಾಗಿರುತ್ತೆ ಪೊಸಿಷನ್ಸು. ಅದರಿಂದ ಏನಾಗುತ್ತೆ, ನಿಮಗೆ ಸರ್ವೈಕಲ್ ಏರಿಯಾ, ದಟ್ ಈಸ್ ದ ನೆಕ್ ಏರಿಯಾ ಇರ್ಬೋದು, ಇಲ್ಲಾಂದರೆ ಲೋವರ್ ಬ್ಯಾಕ್ ಇರ್ಬೋದು, ಅದ್ರ ಮೇಲೆ ಏನಾಗುತ್ತೆ ಒತ್ತಡ ಎಲ್ಲ ಅಷ್ಟೊಂದು ಜಾಸ್ತಿ ಬರೋದಿಲ್ಲ. ಈ ಮನೆಯಲ್ಲಿ ಏನಾಗುತ್ತೆ, ಅವರು ಆಡ್ ಪೊಸಿಷನ್ಸಲ್ಲಿ ಕೂತ್ಕೊಳ್ಳೋದ್ರಿಂದ ಮತ್ತು ಎಕ್ಸ್ಟೆಂಡೆಡ್ ಅವರ್ಸ್ ಕೂತ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಸರ್ವೈಕಲ್ ಏರಿಯಾ ಮತ್ತು ಲಂಬಾರ್ ಏರಿಯಾ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅದರಿಂದ ಏನಾಗುತ್ತೆ, ಇವಾಗ ಸಪೋಸ್ ಒಂದು ಸ್ಲೌಚಿಂಗ್ ಪೊಸಿಷನ್ ಇರ್ಬೋದು, ಇಲ್ಲಾಂದರೆ ಒಂದು ಆಡ್ ಪೊಸಿಷನ್ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಡಿಸ್ಕು 2 ಬೋನ್ಸ್ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ, ಆ ಡಿಸ್ಕು ಹಿಂದ್ಗಡೆ ಸ್ಲಿಪ್ ಆಗಿಬಿಟ್ಟು ಆ ನರದ ಮೇಲೆ ಒತ್ತಡ ಬರುತ್ತೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಸರ್ವೈಕಲ್ ಸ್ಪೈನ್ ಪೈನ್ ಇರ್ಬೋದು, ಇಲ್ಲ ಲಂಬಾರ್ ಸ್ಪೈನು, ಬ್ಯಾಕ್ ಪೈನು ಅದು ಶುರುವಾಗುತ್ತೆ. ಅದು ಈಗ ಒಂದು 5-6 ಮಂತ್ಸ್ ಇಂದ ಈ ರೀತಿ ವರ್ಕ್ ಫ್ರಮ್ ಹೋಮ್ ಇದೆ. ಅಷ್ಟೇ ಸಮಯ ಸಾಕಾಗತ್ತಾ ಈ ರೀತಿಯಾಗಿ ಮೂಳೆಗಳ ಮೇಲೆ ಅಥವಾ ಸರ್ವೈಕಲ್ ಇದ್ರ ಮೇಲೆ ಪ್ರೆಷರ್ ಬೀಳಲಿಕ್ಕೆ? ಅಷ್ಟು ಸಮಯನೇ ಸಾಕಾಗತ್ತಾ? ಅಷ್ಟರಲ್ಲೇ ಈ ಸಮಸ್ಯೆಗಳು ಬಂದ್ಬಿಡುತ್ತಾ ಅಂತ ಹೇಳಿ? ಯೂಶಲಿ ನಾವು ರಿಸರ್ಚಲ್ಲಿ ನೋಡಿದಾಗ 42 ದಿನ ಅಂದರೆ 6 ವಾರದಿಂದ 90 ದಿನ ಒಳಗಡೆ, ಅಂದರೆ 6 ವೀಕ್ಸ್ ಟು 12 ವೀಕ್ಸ್ ಒಳಗಡೆ ನಾವು ಒಂದು ಬ್ಯಾಡ್ ಪೋಸ್ಚರ್ ಇಟ್ಕೊಂಡ್ರೆ, ಇಲ್ಲ ಒಂದೇ ಸಮಾನವಾಗಿ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಆದರೆ ದೆನ್ ದ ಚೇಂಜಸ್ ಬಂದ್ಬಿಟ್ಟು ಪರ್ಮನೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ನೆಕ್ ತಗೊಂಡ್ರೆ ನಮ್ಮ ತಲೆ ಭಾರ ಬಂದ್ಬಿಟ್ಟು ಅರೌಂಡ್ 5 to 7 kgs ಇರುತ್ತೆ. ಆ 5 to 7 kgs ನಾವು ನೇರ ಪೊಸಿಷನ್ ಇಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ, ದೆನ್ ದ ಲೋಡ್ ಇಸ್ ಟೇಕನ್ ಬೈ ದ ವರ್ಟಿಬ್ರಾ. ಸಪೋಸ್ ನಾವು ಬೆಂಡ್ ಮಾಡಿಬಿಟ್ಟು ಮಾಡ್ತಾಯಿದ್ರೆ ನಮ್ಮ ಮಸಲ್ ಮೇಲೆ ತುಂಬ ಸ್ಟ್ರೈನ್ ಆಗಿಬಿಟ್ಟು ಇದರಿಂದ ಏನಾಗುತ್ತೆ, ನಮ್ಮ ನೆಕ್ ಮಸಲ್ಸ್ ಮತ್ತು ಲಿಗಮೆಂಟ್ಸ್ ಮೇಲೆ ಆಲ್ಮೋಸ್ಟ್ ಬಂದು ಒಂದು 15 kgs to 20 kg ಅಷ್ಟು ಟ್ರ್ಯಾಕ್ಷನ್ ಕೊಟ್ಟಂಗೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಬೈ ದ ಎಂಡ್ ಆಫ್ ದ ಡೇ ಮಸಲ್ ಫೆಟಿಗ್ ಆಗುತ್ತೆ, ಲಿಗಮೆಂಟ್ ಸ್ಟ್ರೈನ್ ಆಗುತ್ತೆ. ಇದೇ ಥರ ನಾವು ದಿನಾಗಲೂ ಅದು ಮಾಡ್ತಾಯಿದ್ರೆ ಅದು ಬರ್ತಾ ಬರ್ತಾ ಏನಾಗುತ್ತೆ, 6 ವಾರದಿಂದ ಒಂದು 90 ದಿನಗಳಲ್ಲಿ ಅದು ಕಂಪ್ಲೀಟ್ ಆಗಿ ಇಟ್ ಬಿಕಮ್ಸ್ ಪರ್ಮನೆಂಟ್ ಡ್ಯಾಮೇಜ್. ಇದ್ರ ಜೊತೆಗೆ ಡಾಕ್ಟರ್ ಏನಂತಂದ್ರೆ, ಅದಕ್ಕೆ ನಾವು ಬರೀ ಮಧುಮೇಹ ತರದ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆ ವರ್ಕ್ ಫ್ರಮ್ ಹೋಮ್ ನಿಂದಾಗಿ ಅನ್ನೋ ಕಂಪ್ಲೇಂಟ್ ಕೂಡ ಇದೆ. ಇದ್ಯಾಕೆ ಅಂತ? ಈಗ ಫಸ್ಟು ಬಂದು ಏನಾಗುತ್ತೆ, ಮನೆಯಲ್ಲೇ ಇರೋದ್ರಿಂದ ಆಕ್ಟಿವಿಟಿ ಲೆವೆಲ್ಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಈ ಆಕ್ಟಿವಿಟಿ ಲೆವೆಲ್ಸ್ ಕಮ್ಮಿ ಆಗಿದ್ದರಿಂದ ಏನಾಗುತ್ತೆ, ಮತ್ತು ದೇ ಆರ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್ ಆಲ್ಸೋ. ಈ ಸನ್ಲೈಟಿಗೆ ಎಕ್ಸ್ಪೋಸ್ ಆಗದಿರೋ ಇರೋದ್ರಿಂದ ಏನಾಗುತ್ತೆ, ಒಂಥರ ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಷನ್ ಬರುತ್ತೆ. ಇನ್ನೊಂದು ಏನಂದರೆ ಇನ್ಆಕ್ಟಿವಿಟಿ ಬರುತ್ತೆ. ಇನ್ಆಕ್ಟಿವಿಟಿಯಿಂದ ಏನಾಗುತ್ತೆ, ಲೇಸಿನೆಸ್ ಬರುತ್ತೆ. ಲೇಸಿನೆಸ್ಸು ಮತ್ತು ಎಕ್ಸಸೈಸ್ ಇಲ್ಲ, ಇದೆಲ್ಲ ಏನು ಮಾಡ್ಕೊಂಡು ನಮಗೇನು ಇವಾಗ ನೆಕ್ಸ್ಟು ಏನು ಕೆಲಸ ಇಲ್ಲ, ಮನೆಯಲ್ಲೇ ಇದ್ದೀವಿ ಅಂದರೆ ಏನೇನೋ ತಿನ್ನೋಣ ಅನಿಸುತ್ತೆ. ಸೊ ಬೇರೆ ಕುರುಕ್ ತಿಂಡಿ ತಿನ್ನೋದು,
ಆ ಥರ ತಿನ್ನೋದು. ಸೊ ಏನಾಗುತ್ತೆ ಇಲ್ಲಿ ಒಂದು ದ ಎನರ್ಜಿ ಲಾಸ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು ಇನ್ಕ್ರೀಸ್ ಇನ್ ಈಟಿಂಗ್ ರೆಡಿಮೇಡ್ ಫುಡ್ಸ್ ಆಗುತ್ತೆ. ಈ ಇದರಿಂದ ನೋಡಿದ್ರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ದ ಎನರ್ಜಿ ಇಂಟೇಕ್ ಜಾಸ್ತಿಯಾಗಿ ಎನರ್ಜಿ ಔಟ್ಪುಟ್ಟೂ ಕಡಿಮೆ ಆಗ್ತಾ ಬಂದು ವೆಯ್ಟ್ ಗೇನ್ ಆಗುತ್ತೆ. ಈ ವೆಯ್ಟ್ ಗೇನ್ ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಾಗ ಈ ಶುಗರ್ ಇಲ್ದಿರೋರಿಗೆ ಶುಗರ್ ಬರೋ ಚಾನ್ಸಸ್ಸು, ಯಾರು ಪ್ರೀ ಡಯಾಬಿಟೀಸ್ ಇರ್ತಾರೋ ಅವ್ರು ಡಯಾಬಿಟಿಕ್ ಆಗ್ತಾರೆ, ಮತ್ತು ಡಯಾಬಿಟೀಸ್ ಕೂಡ ಔಟ್ ಆಫ್ ಕಂಟ್ರೋಲ್ ಆಗೋ ಚಾನ್ಸಸ್ಸು ಆಗುತ್ತೆ. ಅದು ಡಾಕ್ಟರ್, ನೀವಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರಿ ಕೂರುವ ಪೊಸಿಷನ್ ಕೂಡ ಹಾಗೆ ಬಳಸುವ ಚೇರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಸೊ ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದ್ರೆ ಕರೆಕ್ಟ್ ಪೊಸಿಷನ್ ಯಾವುದು ಕುತ್ಕೊಂಡು ವರ್ಕ್ ಮಾಡೋಕ್ಕೆ, ಎಸ್ಪೆಷಲಿ ಕಂಪ್ಯೂಟರ್ ಅಥವಾ ಮಾನಿಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋರಿಗೆ, ಜೊತೆಗೆ ಚೇರ್ ಯಾವ ಥರದ್ದು ಇರಬೇಕಾಗತ್ತೆ ಅಂತ? ಅಂದರೆ ಇದಕ್ಕೆ ನಾವು ಏನಾಗ್ತೀವಿ ಹೇಳ್ತೀವಿ, ಎರ್ಗೊನಾಮಿಕ್ ಚೇರ್ಸ್ ಅಂತೀವಿ. ಅದು ಬಂದು ನಮ್ಮದು ಬ್ಯಾಕ್ ನಾವು ನೋಡಿದ್ರೆ, ಇಲ್ಲಿ ಮಾಡೆಲಲ್ಲಿ ನಾವು ನೋಡಿದ್ರೆ, ಈ ಮಾಡೆಲಲ್ಲಿ ಏನಾಗುತ್ತೆ, ಅದು ಬ್ಯಾಕ್ ಬಂದ್ಬಿಟ್ಟು ಒಂದು ಸ್ಟ್ರೈಟ್ ಬೋನ್ ಅಲ್ಲ, ಇಟ್ ಈಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಬೋನ್ಸ್. ಸೊ ನೆಕ್ಕಲ್ಲಿ ಏನಾಗುತ್ತೆ, ನೆಕ್ಕಲ್ಲಿ ಒಂದು ಫ್ರಂಟ್ ಬೆಂಡ್ ಇರುತ್ತೆ, ಡಾರ್ಸಲ್ ಸ್ಪೈನಲ್ಲಿ ಬ್ಯಾಕ್ ಬೆಂಡ್ ಇರುತ್ತೆ, ಮತ್ತು ಲಂಬಾರ್ ಸ್ಪೈನಲ್ಲಿ ಫ್ರಂಟ್ ಬೆಂಡ್ ಇರುತ್ತೆ. ಈ ಬೆಂಡ್ ಇದ್ದಾಗ ಏನಾಗುತ್ತೆ, ನಮ್ಮ ಚೇರ್ ಕೂಡ ಪೊಸಿಷನ್ ಅದೇ ಥರ ಇರುತ್ತೆ, ಅಕಾಮಿಡೇಟ್ ಮಾಡುತ್ತೆ. ಮತ್ತು ಚೇರ್ ಮತ್ತು ಟೇಬಲ್ ಹೈಟ್ ಕೂಡ ಒಂದು ಕರೆಕ್ಟಾಗಿರಬೇಕು. ಮತ್ತು ನಮ್ಮದು 4 ಆರ್ಮ್ ಕೂಡ ಕಂಪ್ಲೀಟ್ಲಿ ರೆಸ್ಟಿಂಗ್ ಇರಬೇಕು ಟೇಬಲ್ ಮೇಲೆ. ವ್ರಿಸ್ಟ್ ಬಂದು ನ್ಯೂಟ್ರಲ್ ಪೊಸಿಷನಲ್ಲಿರಬೇಕು. ಸಪೋಸ್ ತುಂಬ ಸ್ಟ್ರೈನ್ ಆದರೆ ಏನಾಗುತ್ತೆ, ಆ ನರದ ಮೇಲೆ ಒತ್ತಡ ಬರೋದಾಗಲಿ, ಈ ಕುತ್ತಿಗೆ ಮೇಲೆ ಒತ್ತಡ ಬರೋದಾಗಲಿ, ಅದರಿಂದ ಏನಾಗುತ್ತೆ, ನಿಮಗೆ ಸರ್ವೈಕಲ್ ರೇಡಿಯೇಟಿಂಗ್ ಪೇಯ್ನ್ ಬರ್ಬೋದು, ಇಲ್ಲ ಲಂಬಾರ್ ರೇಡಿಯೇಟಿಂಗ್ ಪೇಯ್ನ್ ಬರ್ಬೋದು. ಸೊ ಈ ಕಾರಣಗಳಿಂದ ಏನಾಗುತ್ತೆ, ತುಂಬ ಪ್ರಾಬ್ಲಮ್ಸ್ ಆಗಿ ಆಮೇಲೆ ಸರ್ವೈಕಲ್ ಡಿಸ್ಕ್ ಸಿಂಡ್ರೋಮ್ ಅಂತೀವಿ, ಇಲ್ಲ ಲಂಬಾರ್ ಡಿಸ್ಕ್ ಸಿಂಡ್ರೋಮ್ ಅಂತ ಅದು ಬೇರೆ ಶುರು ಆಗುತ್ತೆ. ಓಕೆ ಡಾಕ್ಟರ್, ಬರ್ತೀನಿ ನಿಮ್ಮ ಹತ್ರ. ಯೋಗ ಪಟು ಸ್ವಾತಿ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾತಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ. ಈಗ ಸಾಕಷ್ಟು ಜನರಿಗೆ ಬೆನ್ನು ಕುತ್ತಿಗೆ ಸಮಸ್ಯೆ ಆಗ್ತಾ ಇದೆ ವರ್ಕ್ ಫ್ರಮ್ ಹೋಮ್ನಿಂದಾಗಿ. ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಸರಿಯಾದ ಪೊಸಿಷನ್ ಇರೋದಿಲ್ಲ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅಂತ ಹೇಳಿ. ಈಗ ಮತ್ತೊಂದು ಅಂಶ ಅಂತಂದ್ರೆ ಬಾಡಿಗೆ ಎಕ್ಸಸೈಸ್ ಇಲ್ಲ. ಈಗ ಬೇರೆ ಕಡೆ ಟ್ರಾವೆಲ್ ಮಾಡಿ ಆಫೀಸ್ಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ಮಿನಿಮಮ್ ಎಕ್ಸಸೈಸ್ ಆಗ್ತಿತ್ತು ಬಾಡಿಗೆ, ಅಥವಾ ವರ್ಕೌಟ್ ಅಂತ ಹೇಳಿ ಜಿಮ್ಗೆ ಕೂಡ ಹೋಗೋರು ಅನೇಕರಿದ್ರು. ಆದ್ರೆ ಈಗ ಮನೆಯಲ್ಲೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನೀವೇನ್ ಹೇಳ್ತೀರಿ ಈ ಬಗ್ಗೆ? ನೀವು ಹೇಳ್ದಂಗೆ ತುಂಬ ಜನ ಈಗ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಇವಾಗ ಆಫೀಸಲ್ಲಿದ್ದರೆ ಎದ್ದು ಓಡಾಡ್ತಾ ಇರ್ತಾರೆ, ಆ್ಯಂಡ್ ಕಾಫಿ ಬ್ರೇಕು ಟೀ ಬ್ರೇಕ್ ಅಂತ ಹೋಗ್ತಿರ್ತಾರೆ. ಈಗ ಮನೆಯಿಂದ ಕೆಲಸ ಮಾಡೋದ್ರಿಂದ ಅವ್ರಿಗೆ ಕೆಲಸನೂ ಜಾಸ್ತಿ ಆಗಿದೆ. ಮುಂಚೆ ಆಗಿದ್ರೆ 5 to 6 ಮಾಡ್ತಾಯಿದ್ರು, ಇವಾಗ ಅವ್ರಿಗೆ ಕೆಲಸ ಇನ್ನೂ ಜಾಸ್ತಿ, ಅಂದರೆ ಮನೆಯಲ್ಲೇ ಇರ್ತಾರಲ್ವ ಅಂತ ತುಂಬ ಜಾಸ್ತಿ ಕೆಲಸ ಕೊಡ್ತಿದ್ದಾರೆ. ಸೊ ಅಂಥವರಿಗೆ ವಿತೌಟ್ ಎನಿ ಕೈಂಡ್ ಆಫ್ ಫಿಸಿಕಲ್ ಎಕ್ಸಸೈಸ್ ಈ ಬ್ಯಾಕ್ ಪೇಯ್ನ್, ನೀ ಇಂಜುರೀಸ್ ಎಲ್ಲ ತುಂಬ ಹೊತ್ತು ಕೂತಿರೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಎಲ್ಲರಿಗೂ. ನನ್ನ ಹತ್ರ ತುಂಬ ಜನ ಬರ್ತಿದ್ದಾರೆ, ಲಾಕ್ಡೌನ್ ಇದ್ದಾಗ ಯೋಗ ಮಾಡೋಕ್ಕಾಗ್ದಿರ ತುಂಬ ಹೊತ್ತು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಿ ಒಂದು ವೆಯ್ಟ್ ಗೇನಿಂದ ಬ್ಯಾಕ್ ಪೇಯ್ನ್ ಬಂದಿದೆ, ವೆಯ್ಟ್ ಗೇನಿಂದ ನೀ ಇಂಜುರೀಸ್, ನೀ ಪೇಯ್ನ್ ಸ್ಟಾರ್ಟ್ ಆಗಿದೆ ತುಂಬ ಜನಕ್ಕೆ. ಸೊ ಎವ್ರಿಬಡಿ ಈಸ್ ಗೆಟಿಂಗ್ ಬ್ಯಾಕ್ ಟು ದ ಯೋಗ ಕ್ಲಾಸಸ್ ಇವಾಗ. ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲಿ ಸ್ವಾತಿ ಅವರೇ. ಇನ್ನು ಡಾಕ್ಟರ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ನಿಮ್ಮ ಹತ್ರ ಇದ್ದ ಮಾಡೆಲನ್ನು ತೋರಿಸ್ಕೊಂಡು. ಈಗ ಸ್ವಾತಿ ಅವರು ಮತ್ತೊಂದು ಅಂಶ ಅಂತಂದ್ರು, ಕೇವಲ ಸಿಟ್ಟಿಂಗ್ ಪೊಸಿಷನ್ ಮಾತ್ರ ಅಲ್ಲ, ವೇಟ್ ಗೇನ್ ಆಗಿದೆ, ತೂಕ ಕೂಡ ಸಾಕಷ್ಟು ಜನರದ್ದು ಹೆಚ್ಚಾಗಿದೆ ಮನೇಲಿ ಇದು ಕೂಡ ಈ ರೀತಿಯಾಗಿ ಮೂಳೆಗಳು, ಅದರಲ್ಲೂ ಎಸ್ಪೆಷಲಿ ಕತ್ತು ಬೆನ್ನೋವಿಗೆ ಕಾರಣ ಆಗತ್ತಾ ಅಂತ ಹೇಳಿ ಆ ಮಾಡೆಲ್ ಅನ್ನ ತೋರಿಸ್ಕೊಂಡು ವೀಕ್ಷಕರಿಗೆ ಅರ್ಥ ಆಗೋ ಥರದಲ್ಲಿ ಬಹುಶಃ ತಾವು ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸೊ ಏನಾಗುತ್ತೆ, ನಿಮಗೆ ಈ ಫ್ರಂಟ್ ಪೋರ್ಷನ್ ಲೋವರ್ ಬ್ಯಾಕ್ ಬಂದು ನಿಮಗೆ ಲಾರ್ಡೋಸಿಸ್ ಅಂತೀವಿ, ಈ ಥರ ಪೊಸಿಷನ್ ಇರುತ್ತೆ. ಮತ್ತು ನೆಕ್ ಪೈನ್ ಬಂದು ಈ ಥರ ಬರುತ್ತೆ, ನಿಮ್ಮ ನೆಕ್ಕು ಸರ್ವಿಕಲ್ ಲಾರ್ಡೋಸಿಸ್ಸು. ಇದು ಡಾರ್ಸಲ್ ಬಂದು ಕೈಫೋಸಿಸ್ ಇರುತ್ತೆ. ಸೊ ಏನಾಗುತ್ತೆ, ಇದೇ ಪೋಸ್ಟರ್ ಮೇಂಟೈನ್ ಆಗ್ದಿರಾ ನಾವು ತುಂಬ ಬೆಂಡನ್ನು ಮಾಡಿದ್ರೆ ಏನಾಗುತ್ತೆ, ಆವಾಗ ಈ ಫ್ರಂಟ್ ಪೋರ್ಷನ್ ಮೇಲೆ ಲೋಡ್ ಬರುತ್ತೆ, ಮತ್ತು ನಾರ್ಮಲ್ ಬೋನ್ ಮೇಲೆ ಲೋಡ್ ಬರಲ್ಲ. ಸಪೋಸ್ ಈ ಥರ ಏನನ್ನ ಸ್ಲೌಚಿಂಗ್ ಪೊಸಿಷನ್ ಹೋದಾಗ ಈ ಡಿಸ್ಕ್ ಏನಿದೆಯೋ, ಈ 2 ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಇದೆ, ಆ ಡಿಸ್ಕ್ ಜರುಗ್ಬಿಟ್ಟು ಹಿಂದ್ಗಡೆ ನರದ ಮೇಲೆ ಒತ್ತಡ ಬರುತ್ತೆ. ಆ ನರದ ಮೇಲೆ ಒತ್ತಡ ಬಂದಾಗ ಏನಾಗುತ್ತೆ, ಕಾಲಲ್ಲಿ ಸೆಳೆತ ಬರೋದು, ಇಲ್ಲ ಕೈ ಸೆಳೆತ ಬರೋದು, ಕುತ್ತಿಗೆ ನೋವು ಬರೋದು, ತಲೆನೋವು ಬರೋದು ಬೈ ದ ಎಂಡ್ ಆಫ್ ದ ಡೇ. ಮತ್ತು ಇದರಿಂದ ಏನಾಗುತ್ತೆ, ಇರಿಟಬಿಲಿಟಿ ತುಂಬ ಜಾಸ್ತಿ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಇದು ಶಾರ್ಟ್ ಟರ್ಮ್ ಆಗಿರುತ್ತಾ ಅಥವಾ ಇದನ್ನ ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಡಾಕ್ಟರ್ ಕಂಟಿನ್ಯೂ ಆಗ್ಬಿಡುತ್ತಾ, ಲೈಫ್ ಲಾಂಗ್ ಸಮಸ್ಯೆ ಕಾಡೋ ಚಾನ್ಸಸ್ ಇರುತ್ತಾ ಇವೆಲ್ಲ? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾನ್ ಈಸ್ ನಾಟ್ ಡಿಸೈನ್ ಫಾರ್ ಸಿಟ್ಟಿಂಗ್.
ಮ್ಯಾನ್ ಪೋಸ್ಚರ್ ಈಸ್ ನಾಟ್ ಡಿಸೈನ್ ಫಾರ್ ಸಿಟ್ಟಿಂಗ್, ಈ ಈಸ್ ಸಪೋಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಕ್. ಇವಾಗ ಫಿಶಸ್ ಹೇಗೆ ಸ್ವಿಮ್ ಮಾಡ್ತಾರೋ, ಬರ್ಡ್ಸ್ ಹೇಗೆ ಫ್ಲೈ ಮಾಡ್ತಾರೋ, ಹ್ಯೂಮನ್ ಬೀಯಿಂಗ್ ಈಸ್ ಸಪೋಸ್ ಟು ವಾಕ್. ದಟ್ ಈಸ್ ಅ ನಾರ್ಮಲ್ ಲೋಕೋಮೋಷನ್ ಆಫ್ ಹ್ಯೂಮನ್ ಬೀಯಿಂಗ್. ಅದೇನಾಗಿದೆ, ಇವಾಗ ಮನುಷ್ಯ ಒಂದೇ ಕಡೆ ಕೂತ್ಕೊಂಡು ಈ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವ್ರದ್ದು ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಈ ಥರ ಬ್ಯಾಡ್ ಪೋಸ್ಚರ್ಸು ಅದೆಲ್ಲ ಇನ್ಕ್ರೀಸ್ ಆಗುತ್ತೆ. ನಾವು ಯಾವಾಗ ಏನು ಹೇಳೋದು ಅಂದರೆ, ಇವಾಗ 8 hours ಕೂತ್ಕೊಂಡ್ರೆ ಆಲ್ಮೋಸ್ಟ್ ಅದು ಕಾಂಪನ್ಸೇಟ್ ಮಾಡೋಕ್ಕೆ ರಿಸರ್ಚಲ್ಲಿ ಹೇಳಿದೆ 1.5 hours ಆಫ್ ವಾಕಿಂಗ್ ಮಾಡಬೇಕು ಅಂತ. ಸೊ ನಾವು ಏನು ಮಾಡಬೇಕಂದ್ರೆ, ನಾವು ಸಪೋಸ್ ಇವಾಗ ನಾವು ಪ್ರೊಫೆಷನ್ ಬಿಡಿ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಹೇಳಬೇಕು, ಅವ್ರಿಗೆ ರಿಪೀಟೆಡ್ ಆಗಿ ಸ್ವಲ್ಪ ಹೊತ್ತು ಎದ್ದೊಳ್ಬಿಟ್ಟು ಸ್ವಲ್ಪ ಸ್ಟ್ರೆಚಸ್ ಮಾಡೋದು. ಮತ್ತು ನಾವು ಹೇಳ್ಕೊಡ್ತೀವಿ, ಇವಾಗ ಸರ್ವೈಕಲ್ ಸ್ಪೈನ್ ಇರ್ಬೋದು, ಲೋವರ್ ಬ್ಯಾಕ್ ಇರ್ಬೋದು, ಹೇಗೆ ಸ್ಟ್ರೆಚಸ್ ಮಾಡಬೇಕು ಒಂದು 5 minutes to 10 minutes ಡ್ಯೂರಿಂಗ್ ವರ್ಕಿಂಗ್ ಅವರ್ಸು. ಮತ್ತು ಫಾರ್ ಎಕ್ಸಾಂಪಲ್ ತುಂಬ ಕಂಪ್ಯೂಟರ್ನ ನೋಡೋದ್ರಿಂದ ಐ ಸ್ಟ್ರೈನ್ ಕೂಡ ಆಗುತ್ತೆ, ಮತ್ತು ಎಕ್ಸ್ಪೋಜರ್ ಟು ಸನ್ಲೈಟ್ ಇರಲ್ಲ. ಸೊ ಅದಕ್ಕೆ ಬೆಳಗಿನ ಜಾವ ಒಂದು 7:30 to 9:30 ಒಂದು ಅರ್ಧ ಗಂಟೆ ಅವರು ಸನ್ಗೆ ಎಕ್ಸ್ಪೋಸ್ ಆಗಬೇಕು. ಮತ್ತು ಯೋಗಾಭ್ಯಾಸ ಬೇಕಂದರೆ ಮನೇಲೇ ಸ್ಮಾಲ್ ಮೈನರ್ ಯೋಗ, ಯಾರು ಯೋಗ ಕಲ್ತಿಲ್ವೋ ಅವ್ರು ಬೇಕಂದರೆ ಸ್ಮಾಲ್ ಯೋಗ ಎಕ್ಸಸೈಸಸ್ ಆನ್ಲೈನ್ ನೋಡಿಕೊಂಡು ಏನಾರು ಮಾಡ್ಕೊಂಡು ಕಲಿಬೋದು. ಮತ್ತು ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಈ ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಮತ್ತು ಲಿಗಮೆಂಟ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲೇ ನಾವು ಬೇಕಂದರೆ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ವಾಕ್ ಮಾಡಬಹುದು. ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ವಿ ಆರ್ ಟಾಕಿಂಗ್ ಆಫ್ ಓನ್ಲಿ ದ IT ಪ್ರೊಫೆಷನಲ್ಸ್, ಬಟ್ ಈವನ್ ಎಲ್ಡರ್ಲಿ ಪೀಪಲ್ ಕೂಡ, ಇವಾಗ ಎಲ್ಡರ್ಲಿ ಪೀಪಲ್ ಕೂಡ ಏನಾಗ್ಬಿಟ್ಟಿದೆ, ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಅವ್ರೇನು ಮಾಡಿದ್ದಾರೆ, ಮನೇಲೇ ಕೂತ್ಕೊಂಡಿರೋದ್ರಿಂದ ಬರೀ TV ನೋಡೋದು ಇಲ್ಲ ಮೊಬೈಲ್ ನೋಡೋದೇ ಆಗಿಬಿಟ್ಟಿದೆ, ಮತ್ತು ಬರೀ ಫುಡ್ ತಿನ್ನೋದು ಮತ್ತು ಮಲಗೋದು. ಇದರಿಂದ ಏನಾಗುತ್ತೆ, ನಾವು ದಿನಾಗಲೂ ಸ್ವಲ್ಪ ವ್ಯಾಯಾಮ ಮಾಡಬೇಕು, ಸ್ವಲ್ಪ ಎಕ್ಸಸೈಸಸ್ ಮಾಡಬೇಕು, ಮನೇಲೇ ಸ್ವಲ್ಪ ಮೂವ್ಮೆಂಟ್ ಮಾಡಬೇಕು. ಅದೆಲ್ಲ ಮಾಡಿದ್ರೆ ಏನಾಗುತ್ತೆ, ಈ ಸ್ವಲ್ಪ ನಮ್ಮ ಹೆಲ್ತ್ ಕೂಡ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ರೈಟ್ ಡಾಕ್ಟರ್, ಮಾತಾಡ್ತೀನಿ. ಇನ್ನು ಸ್ವಾತಿ ಅವರೇ, ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾ ಇದ್ರು, ಈಗ ವರ್ಕೌಟ್ ಮಾಡಬೇಕು ಅಂತ ಹೇಳಿ ಜಿಮ್ಮಿಗೆ ಹೋಗ್ತಾ ಇದ್ರು. ಈಗ ಜಿಮ್ಮಿಗೆ ಹೋಗೋಕೆ ಕೊರೋನಾ ಭಯ ಇದೆ ನಿಜ, ಇನ್ನು ಮನೇಲೇ ವರ್ಕೌಟ್ ಮಾಡಬೇಕು ಅಂದರೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅನ್ನೋ ನೆಪ ಕೂಡ. ಬಟ್ ಯೋಗ ಅದಕ್ಕೆ ಬಹುಶಃ ಒಂದು ಸೊಲ್ಯೂಷನ್ ಅನ್ಸುತ್ತೆ. ಕ್ಲಾಸ್ಗೆ ಹೋಗಬೇಕು ಅಂತಿಲ್ಲ, ಮನೇಲೂ ಕೂಡ ಬೇಸಿಕ್ ಯೋಗ ಪೋಸ್ಚರ್ಗಳನ್ನು ಮಾಡಿದ್ರೆ ಈ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬಹುದಾ ಅಂತ ಏನು ಹೇಳ್ತೀರಾ? ಡೆಫಿನೆಟ್ಲಿ ಕಂಡ್ಕೋಬೋದು. ಲೈಕ್ ಐ ಸೆಡ್, ಈಗ ಲಾಕ್ಡೌನ್ ಸ್ಟಾರ್ಟ್ ಆದಾಗಿಂದ ಎಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ಸೊ ನಿಮಗೆ ಜಿಮ್ಮಿಗೆ ಹೋಗಬೇಕು ಅಂದರೆ ಡೆಫಿನೆಟ್ಲಿ ಎಕ್ವಿಪ್ಮೆಂಟ್ಸ್ ಇರಬೇಕು, ವೆಯ್ಟ್ಸ್ ಇರಬೇಕು, ಆವಾಗಲೇ ನಿಮಗೆ ವರ್ಕೌಟ್ ಮಾಡೋಕ್ಕಾಗೋದು. ಯೋಗ ಅಂತಂದರೆ ಆಲ್ ಯು ನೀಡ್ ಇಸ್ ಜಸ್ಟ್ ಅ ಮ್ಯಾಟ್ ಆ್ಯಂಡ್ ಅ ಇನ್ಸ್ಟ್ರಕ್ಟರ್ ಹೂ ಕ್ಯಾನ್ ಗೈಡ್ ಯು. ಸೊ ನಾನೀಗ ಲಾಕ್ಡೌನ್ ಸ್ಟಾರ್ಟ್ ಮಾಡಿದಾಗಿಂದ ಐ ಹ್ಯಾವ್ ಜಸ್ಟ್ ಬೀನ್ ಡೂಯಿಂಗ್ ಆನ್ಲೈನ್ ಕ್ಲಾಸಸ್. ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ತುಂಬ ಜನ, ಅ ಲಾಟ್ ಆಫ್ ಮೈ ಸ್ಟೂಡೆಂಟ್ಸ್ ವಿತ್ ಆಲ್ ದಿಸ್ ಇಶ್ಯೂಸ್ ದೇ ಹ್ಯಾಡ್ ವಿತ್ ವೆಯ್ಟ್ ಆಗಿರ್ಬೋದು ಅಥವಾ ಎನಿ ಕೈಂಡ್ ಆಫ್ ಇಂಜುರೀಸ್ ಆಗಿರ್ಬೋದು, ಇಟ್ ಇಸ್ ಬೀನ್ ಕ್ಯೂರ್ಡ್. ಸೊ ಕಂಪ್ಯಾರಿಟಿವ್ಲಿ ಯೋಗ ಮನೆಯಲ್ಲಿ ಮಾಡೋದು ಇಸ್ ಈಸಿ. ಆ್ಯಂಡ್ ಈಗ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಡೂಯಿಂಗ್ ಆನ್ಲೈನ್ ಕ್ಲಾಸಸ್ ರೈಟ್ ನೌ. ಓಕೆ, ಎಸ್ಪೆಷಲಿ ಈ ಕುತ್ತಿಗೆ ನೋವು, ಬೆನ್ನೋವು ಅಂತ ಹೇಳಿ ಬರೋರಿಗೆ ಅದಕ್ಕೇನೆ ಪರ್ಟಿಕ್ಯುಲರ್ ಆಸನಗಳನ್ನೇನಾದರೂ ಸಜೆಸ್ಟ್ ಮಾಡ್ತೀರಾ ನೀವು, ಸೊ ದಟ್ ಅಟ್ಲೀಸ್ಟ್ ಯೂಟ್ಯೂಬ್ ಅಥವಾ ಆನ್ಲೈನಲ್ಲಿ ಎಲ್ಲಾದರೂ ನೋಡ್ಕೊಂಡು ಮಾಡಬಹುದಾ ಅದನ್ನೆಲ್ಲ? ಯೂಟ್ಯೂಬ್ ಆನ್ಲೈನ್ ನೋಡ್ಕೊಂಡು ಮಾಡ್ಬೋದು, ಬಟ್ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ನಿಮಗೆ ಯಾರಾದರೂ ಒಬ್ಬರು ಗೈಡೆನ್ಸ್ ಕೊಡೋರಿದ್ದು ಅವ್ರು ನಿಮ್ಗೆ ಹೇಳ್ಕೊಟ್ಟು ನೀವು ಮಾಡೋದಕ್ಕೂ ನೀವು ನೋಡ್ಕೊಂಡು ಮಾಡೋದಕ್ಕೂ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ನಾವು ಹೇಳ್ಬೋದು ಸ್ಟೂಡೆಂಟ್ಸ್ಗೆ, ಓಕೆ ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲಿ ಕರೆಕ್ಟಾಗಿ ಮಾಡಿ ಅಂತ. ಬಟ್ ಅದೇ ಅವ್ರು ಆನ್ಲೈನ್ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡ್ಕೊಂಡು ಮಾಡಿದ್ರೆ ಅವ್ರನ್ನ ಕರೆಕ್ಟ್ ಮಾಡೋರು ಯಾರೂ ಇರೋದಿಲ್ಲ. ಸೊ ಹಾಗಾಗಿ ಯು ಶುಡ್ ಆಲ್ವೇಸ್ ಹ್ಯಾವ್ ಸಮ್ ಗೈಡೆನ್ಸ್ ಟು ಗೆಟ್ ಇನ್ ಟು ಎನಿ ಕೈಂಡ್ ಆಫ್ ಫಿಸಿಕಲ್ ಎಕ್ಸಸೈಸ್. ಈಗ ಸ್ವಾತಿ ಅವರೇ, ಡಾಕ್ಟರ್ ಕೂಡ ಮಾತನಾಡ್ತಾ ಒಂದು ಮಾತು ಹೇಳ್ತಿದ್ರು, ಕೇವಲ IT ಪ್ರೊಫೆಷನಲ್ಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರು ಮಾತ್ರ ಅಲ್ಲ, ವಯಸ್ಸಾದವರು ಕೂಡ ಕೊರೋನಾ ಅಂತ ಹೇಳಿ ಬೇಸಿಕ್ ವಾಕ್ ಮಾಡೋದು ಕೂಡ ಬಿಟ್ಬಿಟ್ಟಿದ್ದಾರೆ, ಮನೆಯಿಂದ ಆಚೆ ಹೋಗೋದನ್ನ ಬಿಟ್ಬಿಟ್ಟಿದ್ದಾರೆ. ಇದು ಕೂಡ ಅವರ ಆರೋಗ್ಯ, ಆಲ್ರೆಡಿ ಒಂದಷ್ಟು ಸಮಸ್ಯೆಗಳು ಇರುತ್ತೆ, ವಯೋಸಹಜ ಸಮಸ್ಯೆಗಳು, ಇದ್ರ ಜೊತೆಗೆ ಮತ್ತಷ್ಟು ಆಡ್ ಆನ್ ಆಗ್ತಿದೆಯಾ ಇವೆಲ್ಲ ಅಂತ? ಡೆಫಿನೆಟ್ಲಿ ಆ್ಯಡ್ ಆನ್ ಆಗ್ತಿದೆ. ಯಾಕೆಂತಂದರೆ ಇವಾಗ ನಾವು ಯೋಗ ಅಲ್ಲಿದೆ ಡಿಫ್ರೆಂಟ್ ಟೈಪ್ ಡಯಾಬಿಟಿಕ್ ಯೋಗ ಅಂತ ಒಂದಿದೆ, BP ಗೆ ಯೋಗ ಮಾಡಿಸ್ತೀವಿ. ಸೊ ಅವ್ರಿಗೆ ಇವಾಗ ಯಾರು ಗೈಡ್ ಮಾಡ್ದಿರಾ, ಆಚೆ ಬರ್ದಿರಾ, ಮೇ ಬಿ ಯಾರ ಕೈಯಲ್ಲೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವಾಗ. ಆ್ಯಂಡ್ ರೈಟ್ ನಾವು ಇವಾಗ ದಟ್ ಎವ್ರಿಬಡಿ ಹ್ಯಾಸ್ ಸ್ಟಾರ್ಟೆಡ್ ದ ಕ್ಲಾಸಸ್. ಆ್ಯಂಡ್ ಯೋಗ ಮಾಡೋದ್ರಿಂದ ನಿಮಗೆ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಬೇರೆ ಅವರು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ನ ನೀವು ಯೂಸ್ ಮಾಡೋ ಕೆಲಸ ಇಲ್ಲ. ಇಟ್ಸ್ ಓನ್ಲಿ ಯೋರ್ ಮ್ಯಾಟ್ ಆ್ಯಂಡ್ ಯು ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ನಿಮಗೆ ವಯಸ್ಸಾಗಿರೋರು ಎಲ್ಲರೂ ಐ ಥಿಂಕ್ ದೇ ಕ್ಯಾನ್ ಗೆಟ್ ಔಟ್ ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಯೋಗ ರೈಟ್ ನೌ.
ರೈಟ್ ಸ್ವಾತಿ, ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಡಾಕ್ಟರ್, ನೀವಿನ್ನು ಒಂದಷ್ಟು ಟಿಪ್ಸ್ ಹೇಳ್ತಾ ಇದ್ರಿ. ಈಗ ಅನಿವಾರ್ಯ ಕೆಲಸ ಅಂತೂ ಬಿಡೋಕ್ ಆಗೋದಿಲ್ಲ, ಕೆಲಸ ಮಾಡಲೇಬೇಕು, ಬಟ್ ಸ್ಟಿಲ್ ಒಂದಷ್ಟು ಬದಲಾವಣೆ ಮಾಡಿಕೊಂಡ್ರೆ ಲೈಫ್ ಸ್ಟೈಲಲ್ಲಿ ಸಮಸ್ಯೆಯಿಂದ ಒಂದಷ್ಟು ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿ. ಸೊ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ, ಏನೆಲ್ಲ ಮಾಡ್ಬೋದು ಮನೇಲಿ ಇತ್ಕೊಂಡೆ ಈ ರೀತಿ ಸಮಸ್ಯೆಗೆ ಒಳಗಾಗದೇ ಇರೋ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ಅಂತ? ಫಾರ್ ಎಕ್ಸಾಂಪಲ್ ಈಗ ಏನಾಗಿದೆ ಅಂದರೆ, ಈಗ ಮನೇಲಿ ಯಾರಿದ್ದಾರೋ ಇವಾಗ ಕೆಲ್ಸಕ್ಕೆ ಹೋಗ್ದಿರೋರು ಸೀನಿಯರ್ ಸಿಟಿಸನ್ಸ್, ಮುಂಚೆ ಏನಾಗ್ತಾಯಿದ್ರು, ಅವರು ಒಂದು ಪಾರ್ಕ್ ಹೋಗ್ತಾಯಿದ್ರು, ದೇ ಯೂಸ್ ಟು ಮೀಟ್ ವಿತ್ ಅದರ್ ಪೀಪಲ್, ಚಾಟ್, ಸ್ಪೆಂಡ್ ಟೈಮ್, ಮತ್ತು ಕೆಲಸ ಏನನ್ನ ಮಾಡ್ತಾಯಿದ್ರು. ಈಗೇನಾಗಿದೆ, ಮನೇಲೇ ಇರೋದ್ರಿಂದ ಸೊ ಏನಾಗುತ್ತೆ, ಒಂಥರ ಲೋನ್ಲಿ ಲೈಫ್ ಆಗಿಬಿಡುತ್ತೆ. ಈ ಲೋನ್ಲಿ ಲೈಫ್ ಆಗಿರೋದ್ರಿಂದ ಏನಾಗುತ್ತೆ, ಅವ್ರಿಗೂ ಬಂದು ಫುಲ್ ಡೇ ಎಂಟರ್ಟೈನ್ಮೆಂಟ್ ನಾನು ಹೇಳ್ದಂಗೆ ಟಿ ವಿ ಮತ್ತು ಮೊಬೈಲ್ ನೋಡಿಕೊಂಡೇ ಕೂತ್ಕೊತಾರೆ. ಇದರಿಂದ ಏನಾಗುತ್ತೆ, ಆ್ಯಕ್ಚುಲಿ ನೋಡಿದ್ರೆ ಒಂದು ಅವ್ರ ಸ್ಲೀಪ್ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಯಾಕಂದರೆ ಇದು ಅವರು ನೋಡ್ತಾ ಇರೋದು ಬರೀ ಒಂದು ಪರ್ಟಿಕ್ಯುಲರ್ ಟೈಮ್ ಮಾತ್ರ ಅಲ್ಲ, ಅದು ಕಂಟಿನ್ಯೂ ಮಾಡ್ತಾ ಇರುತ್ತೆ ಎಂಟರ್ಟೈನ್ಮೆಂಟ್. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನರು ರಾತ್ರಿ ಅವ್ರ ಸ್ಲೀಪ್ ಎಲ್ಲ ಬಿಟ್ಬಿಟ್ಟು ಒಂದು ಇವಾಗ ಎಲ್ಲ ವೆಬ್ ಸೀರೀಸ್ ನೋಡ್ತಾ ಇರ್ತಾರೆ, ಇಲ್ಲ ಆ ಥರ ಮಾಡ್ತಾ ಇರ್ತಾರೆ. ಇದಕ್ಕೆ ಏನಾಗುತ್ತೆ, ಆ ಸ್ಲೀಪ್ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಆ ಸ್ಲೀಪ್ ಡಿಸ್ಟರ್ಬೆನ್ಸ್ನ ಅವರು ಪ್ರಿವೆಂಟ್ ಮಾಡ್ಕೋಬೇಕು. ಅವ್ರು ಕರೆಕ್ಟಾಗಿ 8 o'clock ರಾತ್ರಿ ಆದಮೇಲೆ ಅವರು ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡಬಾರ್ದು. ಇಂಟರ್ನೆಟ್ ಆಗಲಿ, ಈ ಮೊಬೈಲ್ ಆಗಲಿ ಎಲ್ಲ ಆಫ್ ಮಾಡಿಕೊಂಡು, ಸೊ ದಟ್ ದೇ ಗೋ ಟು ಬೆಡ್ ಅರ್ಲಿ ಬೈ 10 o'clock. ಸೊ ಹ್ಯಾವಿಂಗ್ ಅ ವೆರಿ ಗುಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸ್ಲೀಪಲ್ಲೇ ನಮ್ಮ ಬಾಡಿ ಎಲ್ಲ ರಿಪೇರ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಎಸ್ಪೆಷಲಿ ಇವಾಗ ಚಿಲ್ಡ್ರನ್, ಫಾರ್ ಎಕ್ಸಾಂಪಲ್, children are not used to sitting in front of the computer and taking online classes. Basically, children have got less attention span. ಚಿಲ್ಡ್ರನ್ ಏನಂದರೆ, ಅವ್ರು ಬೇರೆ ಚಿಲ್ಡ್ರನ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ಅವ್ರು ಆಟ ಆಡಬೇಕು. ಅದೇ ಅವ್ರದ್ದು, ಅದರಿಂದ ಏನಾಗುತ್ತೆ, ಅವ್ರದ್ದು ಚೆನ್ನಾಗಿ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆಗುತ್ತೆ. ಇದೇ ಥರ ಏನಾಗುತ್ತೆ, ಇವಾಗ ಬರೀ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದರೆ ಅವ್ರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಸೆಕೆಂಡ್ ಏನಾಗುತ್ತೆ, ಇಲ್ಲಿ ಐ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ವೆಯ್ಟ್ ಗೇನ್ ಆಗ್ಬೋದು, ಮತ್ತು ನೆಕ್ ಆ್ಯಂಡ್ ಬ್ಯಾಕ್ ಪೇಯ್ನ್ಸ್ ಬರೋದು, ನೀ ಪೇಯ್ನ್ಸ್ ಬರೋದು, ಇದೆಲ್ಲ ಆಗುತ್ತೆ. ಸೊ ಚಿಲ್ಡ್ರನ್ಗೆ ಏನಾಗುತ್ತೆ, ಒನ್ ಆಫ್ ದ ಕ್ಲಾಸಸ್ ವಿಚ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಕರಿಕ್ಯುಲಮ್ ಈಸ್ ಆನ್ಲೈನಲ್ಲಿ ಏನಾನ ಒಂದು ಏರೋಬಿಕ್ಸ್ ಡ್ಯಾನ್ಸು ಇಲ್ಲ ಯೋಗ ಟೀಚಿಂಗು ಏನಾನ ಎಲ್ಲ ಚಿಲ್ಡ್ರನ್ಗೂ ಒಂದು ಸ್ಕೂಲಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು ಅದೊಂದು. ಮತ್ತು ನಾನು ಏನು ಹೇಳೋದು ಅಂದರೆ, ಈ ಎಕ್ಸ್ಪೋಜರ್ ಟು ಸನ್ಲೈಟು, ಒಂದು ಅರ್ಧ ಗಂಟೆ ಸನ್ನಿಗೆ ಎಕ್ಸ್ಪೋಸ್ ಆಗೋದು ಮನೇಲೇ, ಮಾಡಿ ಮೇಲೆ ಟೆರೇಸಲ್ಲಿ ವಾಕಿಂಗ್ ಮಾಡೋದು, ಮತ್ತು ಸ್ಮಾಲ್ ಎಕ್ಸಸೈಸಸ್ ಟು ಮೂವ್ ಆಲ್ ದ ಜಾಯಿಂಟ್ಸ್, ಮತ್ತು ಲೈಕ್ ಅಂಡರ್ ದ ಗೈಡೆನ್ಸ್ ಆಫ್ ಅ ಟೀಚರ್, ಯೋಗ ಟೀಚರ್ ಏನನ್ನ ಮೈಲ್ಡ್ ಯೋಗ ಮಾಡೋದು, ಮತ್ತು ರೆಗ್ಯುಲರ್ ಆಗಿ ಅವರೇ ಹೆಲ್ತ್ ಚೆಕಪ್ಸ್ ಮಾಡ್ಕೊಳ್ಳೋದು. ಇವಾಗ ಫಾರ್ ಎಕ್ಸಾಂಪಲ್ ಶುಗರ್ಸ್ ಎಲ್ಲ ಜಾಸ್ತಿ ಆಗೋದು ಏನಕ್ಕೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಆಲ್ ದಿಸ್ ಫಾಸ್ಟ್ ಫುಡ್ಸ್ ಇರ್ಬೋದು, ಮತ್ತು ತುಂಬ ಸ್ಟಾರ್ಚಿ ಫುಡ್ ಇರ್ಬೋದು, ಶುಗರ್ ಫುಡ್ ಟೈಪ್ಸ್ ಫುಡ್ಸ್ ಇರ್ಬೋದು, ಅದಕ್ಕೆ ಅವರು ದೇ ಶುಡ್ ಟ್ರೈ ಟು ಈಟ್ ಮೋರ್ ಆಫ್ ವೆಜಿಟೇಬಲ್ಸ್ ಇನ್ ಟು ದೇರ್ ಡಯಟ್, ಮೋರ್ ನ್ಯಾಚುರಲ್ ಫುಡ್ ಇನ್ ಟು ದೇರ್ ಡಯಟ್. ಮತ್ತು ಈ ಸಾತ್ವಿಕ ಆಹಾರ ಎಲ್ಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ಶುಗರ್ಸ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಇದೇ ಟೈಮ್ ಏನಾಗುತ್ತೆ, ಈಗ ಟೈಮ್ ಚೆನ್ನಾಗಿ ಸಿಕ್ಕಿರೋದ್ರಿಂದ ಯಾರಿಗೆ ಹೈಪರ್ ಟೆನ್ಷನ್ ಇದೆಯೋ ಅವರೆಲ್ಲ ಈ ಮೆಡಿಟೇಷನ್ ಮಾಡೋದು. ಈ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಡೈಲಿ ಒಂದು 10 minutes ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅವ್ರದ್ದು BP ಕೂಡ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಸೆಲ್ಫ್ ನಾವೇ ಮಾಡ್ಕೊಳ್ಬೋದು, ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ವಿ ಶುಡ್ ಲುಕ್ ಇನ್ ಟು ಹೌ ಟು ಇಂಪ್ರೂವ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಆ್ಯಂಡ್ ಅದು ಮಾಡಿಕೊಂಡ್ರೆ ಈ ಕೊರೋನಾ ಟೈಮಲ್ಲಿ ಕೂಡ ವಿ ಕ್ಯಾನ್ ಬಿ ಅ ಪಾಸಿಟಿವ್ ಹ್ಯೂಮನ್ ಬೀಯಿಂಗ್. ಯಾಕಂದರೆ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಇಂಪ್ರೂವ್ಡ್ ದೇ ಕ್ವಾಲಿಟಿ ಆಫ್ ಲೈಫ್. ಐ ನೋ ಸರ್ಟನ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ 16 kg ಇರ್ಬೋದು, 12 kg ಇರ್ಬೋದು, 10 kg ತನಕ ಎಲ್ಲ ವೆಯ್ಟ್ ಇಳಿಸಿದ್ದಾರೆ ಈ ಕೊರೋನಾ ಟೈಮಲ್ಲಿ. ಸೊ ಅದಕ್ಕೆ ನಾವು ಇಟ್ ಈಸ್ ಅಪ್ ಟು ಅಸ್ ಹೌ ವಿ ಮೇಕ್ ಅವರ್ ಲೈಫ್ ಅಂದ್ಬಿಟ್ಟು ನಾನು ಹೇಳ್ತೀನಿ. ಬರ್ತೀನಿ ಡಾಕ್ಟರ್. ಇನ್ನು ಸ್ವಾತಿ, ಡಾಕ್ಟರ್ ಒಂದು ಅಂಶವನ್ನು ಪ್ರಸ್ತಾಪ ಮಾಡ್ತಾ ಇದ್ರು, ಮೆಡಿಟೇಷನ್ ಅಂತ ಹೇಳಿ. ಎಸ್ಪೆಷಲಿ ಈ ಲಾಕ್ಡೌನ್ ಟೈಮಲ್ಲಿ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹಗಳ ಪ್ರಕರಣ ಕೂಡ ಜಾಸ್ತಿ ಆಗಿದೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ಕೊಳ್ಳೋದು, ತಂದೆ ತಾಯಿ ಹತ್ರ ಜಗಳ ಆಡ್ಕೊಳ್ಳೋದು, ಈ ಫ್ರಸ್ಟ್ರೇಷನ್ ಲೆವೆಲ್ ಕ್ರಾಸ್ ಆಗಿ ಜಗಳಗಳಾಡ್ತಾ ಇರೋ ಪ್ರಕರಣ ಕೂಡ ಹೆಚ್ಚಾಗಿದೆ. ಎಲ್ಲೋ ಒಂದು ಕಡೆ ಈ ರೀತಿಯ ಕೇಸಸ್ಗಳಿಗೆ ಧ್ಯಾನ ಅನ್ನೋದು ಕೂಡ ದೊಡ್ಡ ರಾಮಬಾಣ ಆಗಬಹುದೇನೋ ಅಂತ ಹೇಳಿ. ಡೆಫಿನೆಟ್ಲಿ ಮೆಡಿಟೇಷನ್ ಇಸ್ ಎನಿ ಡೇ ಯೂಸ್ಫುಲ್. ಯಾಕಂತಂದರೆ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡ್ ರಿಲೀಫ್ ಆಗುತ್ತೆ. ಆ್ಯಂಡ್ ಏನಾದರೂ ಸ್ಟ್ರೆಸ್ ಇದ್ದರೆ ಇಟ್ ವಿಲ್ ಕಾಮ್ ಡೌನ್. ಬೇಸಿಕಲಿ ಏನಾಗುತ್ತೆ ಅಂತಂದರೆ, ನಾವು ಯೋಗ ಮಾಡುವಾಗ ಆಸನಾಸ್ ಪ್ರಾಕ್ಟೀಸ್ ಮಾಡ್ತೀವಿ. ಆಸನಾಸಲ್ಲಿ ದ ಬ್ರೀದಿಂಗ್ ಟೆಕ್ನಿಕ್ಸ್ ದಟ್ ವಿ ಟೀಚ್ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ರಿಲೀಸ್ ದ ಸ್ಟ್ರೆಸ್ ಲೆವೆಲ್. ಸೊ ಹಾಗಾಗಿ ಈ ತುಂಬ ಜನ ನನ್ನ ಸ್ಟೂಡೆಂಟ್ಸ್ ಲಾಕ್ಡೌನ್ ಟೈಮಲ್ಲಿ they've asked me only for the meditation classes. And
ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಕೂಡ ಬರೀ ಮೆಡಿಟೇಷನ್ ಕ್ಲಾಸಸ್ ಮಾಡೋದ್ರಿಂದ. ಸೊ ಬೇಸಿಕಲಿ ಯಾರಿಗಾದರೂ ಇವಾಗ ಇಫ್ ದೇ ಡೋಂಟ್ ವಾಂಟ್ ಟು ಲೂಸ್ ವೆಯ್ಟ್ ಆರ್ ಸಮಥಿಂಗ್ ಲೈಕ್ ದಟ್ ಆ್ಯಂಡ್ ಬೇರೆ ಏನಾದರೂ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ದೇ ಜಸ್ಟ್ ವಾಂಟ್ ಟು ಡೂ ಮೆಡಿಟೇಷನ್ ಅಂಥವರಿಗೆ ಆ್ಯಂಡ್ ತುಂಬ ಸ್ಟ್ರೆಸ್ ಇರೋರು, ತುಂಬ ಜಾಸ್ತಿ ಕೆಲಸ ಮಾಡೋರು ಅಂಥವ್ರಿಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಇವಾಗ ಕುತ್ತಿಗೆ ನೋವು, ಬೆನ್ನೋವು ಅಂತಂದರೆ ನೆಗ್ಲೆಕ್ಟ್ ಮಾಡೋರ ಸಂಖ್ಯೆನೇ ಜಾಸ್ತಿ. ಸಾಮಾನ್ಯವಾಗಿ ನೋಡಿರ್ತೀವಿ, ಮನೇಲೆ ಒಂದು ಸ್ಪ್ರೇನೋ ಅಥವಾ ಪೇನ್ ರಿಲೀಫಿಗೆ ಏನಾದರೂ ಒಂದು ಆಯಿಂಟ್ಮೆಂಟೋ ಏನೋ ಎಕ್ಸ್ಟರ್ನಲಿ ಅಪ್ಲೈ ಮಾಡ್ಕೊಂಡ್ಬಿಡ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಇದೇನೋ ಮೇ ಬಿ ಜಾಸ್ತಿ ಹೊತ್ತು ಕೂತಿದ್ವಿ ಅದಕ್ಕೆ ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇದು ಕೂಡ ಮುಂದೆ ಮತ್ತಷ್ಟು ಸಮಸ್ಯೆ ಕಾರಣ ಆಗುತ್ತಾ ಅಂತ ಹೇಳಿ? ಆಗ್ಬೋದು. ಯಾಕಂದರೆ ಈಗ ಇನಿಷಿಯಲಿ ಏನಾಗುತ್ತೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಮಾಲ್ ಪೋಸ್ಟರಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ನಾನ್ ಮೆಕ್ಯಾನಿಕಲ್ ಕಾಸಸ್ ಇರ್ಬೋದು ಫಾರ್ ನೆಕ್ ಪೇನ್ ಆರ್ ಲೋವರ್ ಬ್ಯಾಕ್ ಪೇನ್. ಅದೇನಾಗುತ್ತೆ, ಆ ಲೋವರ್ ಬ್ಯಾಕ್ ಪೇನ್ ಆರ್ ನೆಕ್ ಪೇನ್ದು ನಾನ್ ಮೆಕ್ಯಾನಿಕಲ್ ಕಾಸಸ್ ಇಲ್ಲ ಪೋಸ್ಟರಲ್ ಪ್ರಾಬ್ಲಮ್ಸ್ ಇದ್ದರೆ, ಸಪೋಸ್ ಅದು 6 ವಾರದಿಂದ ಇಲ್ಲಾಂದರೆ ಒಂದು ಅಪ್ ಟು 6 weeks to 12 weeks ಒಳಗಡೆ ರೆಕ್ಟಿಫೈ ಮಾಡಿಲ್ಲ, ವಿ ಟೆನ್ ಟು ಇಗ್ನೋರ್. ಅಂದರೆ ಈ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಏನಾಗುತ್ತೋ ಲಿಗಮೆಂಟ್ಸ್ ಮೇಲೆ, ಮಸಲ್ಸ್ ಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ಅದು ಪರ್ಮನೆಂಟ್ ಆಗಿಬಿಡುತ್ತೆ. ಆ ಪರ್ಮನೆಂಟ್ ಆದಾಗ ಏನಾಗುತ್ತೆ, ನಾವು ವಾಪಸ್ ಟ್ರೀಟ್ಮೆಂಟ್ ಮಾಡೋವಾಗ ನಾವು ಫಿಸಿಯೋಥೆರಪಿ ಅಂತ ಮಾಡ್ತೀವಿ, ಮತ್ತು ಸ್ಟ್ರೆಚಸ್ ಅಂತ ಹೇಳ್ಕೊಡ್ತೀವಿ, ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಎಕ್ಸಸೈಸಸಲ್ಲಿ ಬಂದು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ ಇರುತ್ತೆ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಬರುತ್ತೆ. ಸೊ ಆ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ಸು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಮಾಡಿದ್ರೆ ಅದನ್ನೆಲ್ಲ ರಿವರ್ಸ್ ಮಾಡ್ಬೋದು. ಬಟ್ ಸಪೋಸ್ ಸಮ್ ಪೀಪಲ್ ಏನಾಗುತ್ತೆ, ದೇ ಬಿಕಮ್ ವೆರಿ ಕೇರ್ಲೆಸ್. ದೇ ಥಿಂಕ್ ದಟ್ ಏನೂ ಇಲ್ಲ, ಅದು ಪಾಡಿಗೆ ಅದೇ ಸರಿ ಹೋಗುತ್ತೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಡಿಸ್ಕೋಜೆನಿಕ್ ಪೇಯ್ನ್ ಇರ್ಬೋದು. ಆ ಡಿಸ್ಕೋಜೆನಿಕ್ ಪೇಯ್ನ್ ಆಗಿಬಿಟ್ಟು ಆ ಡಿಸ್ಕ್ ಹಿಂದ್ಗಡೆ ಬಂದು ಆ ನರದ ಮೇಲೆ ಒತ್ತಡ ಇದ್ದು ತುಂಬ ಜಾಸ್ತಿ ಆಗ್ತಾ ಆಗ್ತಾ ಬಂದು ಏನಾಗುತ್ತೆ, ಒಂದೊಂದು ಸಲ ಶಸ್ತ್ರಚಿಕಿತ್ಸೆ ಕೂಡ ಮಾಡಬೇಕಾಗತ್ತೆ. ಸೊ ಸಾಧ್ಯವಾದಷ್ಟು ಬೇಗ ಅದ್ರ ಕಡೆ ಗಮನ ಕೊಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡೋದೇ ಬೆಟರ್ ಅಂತ ಹೇಳ್ತೀರಾ? ಹೌದು. ಎನಿ ಇಶ್ಯೂ ಅಂದರೆ ಪರ್ಸಿಸ್ಟೆಂಟ್ ಪೇಯ್ನ್ ಇರ್ಬೋದು, ಪರ್ಸಿಸ್ಟೆಂಟ್ ಸ್ಟಿಫ್ನೆಸ್ ಇರ್ಬೋದು, 3 ವಾರಕ್ಕಿಂತ ಜಾಸ್ತಿ ಇದ್ದರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್. ರೈಟ್. ಇನ್ನು ಸ್ವಾತಿ ಅವರೇ, ಈಗ ಸಾಮಾನ್ಯವಾಗಿ ಲಾಕ್ಡೌನ್ ಅನ್ನೋದು ಬಹುತೇಕರನ್ನ ಲೇಜಿ ಮಾಡಿಬಿಟ್ಟಿದೆ, ಸೋಮಾರಿ ಥರ ಆಗೋಗ್ಬಿಟ್ಟಿದ್ದೀವಿ ಬಹುತೇಕರು ನಾವು. ಈಗ ವರ್ಕೌಟು ಅಥವಾ ಯೋಗ ಅಂತಂದ್ರೂ ನಾವು ಸಾಮಾನ್ಯವಾಗಿ ನಮ್ಮ ಮೆಂಟಾಲಿಟಿ ಹೇಗಿದೆ ಅಂತಂದರೆ, ಏನಾದರೂ ಸಮಸ್ಯೆ ಆದಾಗ ಅಥವಾ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀವಿ, ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದಾಗ ಅಂಥ ಟೈಮ್ನಲ್ಲೇ ನಾವು ಯೋಗನೋ ವರ್ಕೌಟು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಹೊರತು ಸದ್ಯಕ್ಕೆ ಫಿಟ್ ಆಗಿದ್ದೀವಪ್ಪ, ಇವಾಗ ನಮಗೆ ನೆಸೆಸಿಟಿ ಇಲ್ಲ ಅನ್ನೋ ಮೆಂಟಾಲಿಟಿನೇ ಜಾಸ್ತಿ ಅಂತ ಹೇಳಿ. ಸೊ ಇಂಥವ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಅಷ್ಟೇ, ದೇ ಹ್ಯಾವ್ ಟು ಮೋಟಿವೇಟ್ ದೆಮ್ಸೆಲ್ಸ್. ನಾವೊಬ್ಬರನ್ನ ಒಂದು ಇದ್ರವರೆಗೂ ಪುಷ್ ಮಾಡೋಕ್ಕಾಗತ್ತೆ, ಬಟ್ ಅವರಿಗೆ ಇಟ್ ಹ್ಯಾಸ್ ಟು ಕಮ್ ವಿತಿನ್. ಅಂದರೆ ನಮಗೆ ಮಾಡಬೇಕು, ಫಿಟ್ಟಾಗಿರಬೇಕು. ಇವಾಗ ಆಯಿತು, ನಾನು ಸಣ್ಣ ಇದ್ದೀನಿ, ನನಗೆ ಐ ಡೋಂಟ್ ವಾಂಟ್ ಟು ಲೂಸ್ ಎನಿ ವೆಯ್ಟ್ ಅಂತ ಅಂದ್ಕೊಂಡು ಬಿಟ್ಬಿಟ್ರೆ ನಿಮ್ಮ ಬಾಡಿ ಸ್ಟಿಫ್ ಆಗಿಬಿಡುತ್ತೆ. ಸೊ ಎನಿ ಡೇ, it doesn't matter what age you are. Any day you have every day a little bit of physical exercise is very important for a human body. ಮಾಡಲೇಬೇಕು. ಇಲ್ಲ ಅಂತಂದ್ರೆ ಮಾಡ್ದಿರೋ, ಇವಾಗ ನಮಗೆ ಐ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ಯೋಗ ಫಾರ್ ದ ಪಾಸ್ಟ್ 8 years. ಸೊ 8 yearsಲ್ಲಿ ನಾನು ಮಧ್ಯದಲ್ಲಿ ಒಂದು ವಾರ ಬಿಟ್ರೂ ಮೈ ಬಾಡಿ ವಿಲ್ ಡೆಫಿನೆಟ್ಲಿ ಬಿಕಮ್ ಅ ಲಿಟಲ್ ಸ್ಟಿಫ್. ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ಹಾಗಾಗಿ ಎನಿ ಕೈಂಡ್ ಆಫ್ ಫಿಸಿಕಲ್ ಎಕ್ಸಸೈಸ್ ವಿತೌಟ್ ಮಿಸ್ ಮಾಡಲೇಬೇಕು. ಆ್ಯಂಡ್ ಅದಕ್ಕೆ ಯು ಶುಡ್ ಗೆಟ್ ಮೋಟಿವೇಟೆಡ್ ಬೈ ಯೋರ್ ಸೆಲ್ಫ್. ನಿಮ್ಮನ್ನು ಯಾರೂ ತುಂಬ ಪುಷ್ ಮಾಡೋದಕ್ಕಾಗೋದಿಲ್ಲ. ಸೊ ನಾವು ಎಲ್ಲಿವರೆಗೂ ಮಾಡ್ತೀವಿ ಅಂತಂದರೆ ಒಂದು 2 ದಿವಸ ಕಾಲ್ ಮಾಡ್ತೀವಿ, ಬನ್ನಿ ಕ್ಲಾಸಸ್ಗೆ ಅಂತ ಕರಿತೀವಿ. ಆ್ಯಂಡ್ ತುಂಬ ಜನ ಸ್ಟಿಕ್ ಆನ್ ಆಗೋರಿದ್ದಾರೆ, ತುಂಬ ಜನ 2 days 3 days ಮಾಡಿ ಬಿಟ್ಬಿಡೋರಿದ್ದಾರೆ. ಬಿಟ್ಬಿಡ್ದಿರ ಎವ್ರಿಬಡಿ ನಾಟ್ ಓನ್ಲಿ ಯೋಗ ಅಂತಲೇ ಅಲ್ಲ, ಯೋಗ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಅಟ್ಲೀಸ್ಟ್ ಮಿನಿಮಮ್ ವಾಕಿಂಗ್ ಆದರೂ ಮಾಡಲೇಬೇಕು ಅಂತ ಐ ವುಡ್ ಸಜೆಸ್ಟ್ ಎವ್ರಿ ಒನ್. ಓಕೆ ಡಾಕ್ಟರ್, ನಿಮಗೆ ಪೇಷಂಟ್ಗಳ ಸಂಖ್ಯೆಯಲ್ಲೂ ಕೂಡ ಅಂದರೆ ಎಸ್ಪೆಷಲಿ ಈ ಲಾಕ್ಡೌನಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಈ ರೀತಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಆ ರೀತಿ ಸಮಸ್ಯೆ ಇಟ್ಕೊಂಡು ಬರ್ತಿರೋ ಪೇಷಂಟ್ಗಳ ಸಂಖ್ಯೆ ಕೂಡ ಏರಿಕೆ ಆಗಿದೆಯಾ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಹೌದು, ತುಂಬ ಜಾಸ್ತಿನೇ ಆಗಿದೆ. ತುಂಬ ಜಾಸ್ತಿನೇ ಆಗಿದೆ. ಸೊ ಮೇಡಮ್ ಕೂಡ ಹೇಳ್ದಂಗೆ ಇದೇನಂದ್ರೆ ಇಟ್ ಈಸ್ ಅಪ್ ಟು ಯು. ರೈಟ್ ಸರ್, ಹೇಳಿ. ಈಗ ಏನಾಗಿದೆ ಅಂದರೆ ನಮಗೆ ಟೈಮ್ ಸಿಕ್ಕಿದೆ, ನಮಗೆ ಟ್ರಾವೆಲ್ ಟೈಮ್ ಕಡಿಮೆ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಕ್ಕಿದೆ. ಆ ಟೈಮ್ ನಾವು ಯುಟಿಲೈಸ್ ಮಾಡಿಕೊಂಡು ನಮ್ಮ ಒಳ್ಳೇದಕ್ಕೋಸ್ಕರ
ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು, ಸ್ಪಿರಿಚುವಲಿ ಆಗ್ಬೋದು, ನಾವು ಇಂಪ್ರೂವ್ ಮಾಡ್ಕೋಬೇಕು. ಸೊ ಇದರಿಂದ ಯಾವ ಕಡೆ ನಮ್ಮ ಓನ್ ಚೇಂಜ್ ಬಂದು ನಮ್ಮಿಂದನೇ ಬರಬೇಕು. ಸೊ ನಾವು ಈಚ್ ಒನ್ ಹ್ಯಾಸ್ ಟು ಚೇಂಜ್ ಫಾರ್ ದ ಬೆಟರ್. ವಿ ಕ್ಯಾನ್ ಚೇಂಜ್ ಇನ್ ವಾಟ್ ಎವರ್ ಡೈರೆಕ್ಷನ್. ಬಟ್ ನಿಮ್ಗೇನು ಇಷ್ಟ ಇದೆಯೋ ಅದು ಆಡ್ಕೋಬೋದು ನೀವು ನಿಮ್ಮ ಮಕ್ಕಳ ಜೊತೆ ಬೇಕಂದರೆ ಒಂದು ಬ್ಯಾಡ್ಮಿಂಟನ್ ಆಡ್ಬೋದು, ಟೇಬಲ್ ಟೆನ್ನಿಸ್ ಆಡ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ಏನನ್ನ ಮನೇಲೇ ಇಟ್ಕೊಂಡು ಮಾಡ್ಕೋಬೋದು. ನೀವು ಯಾವಾಗಲೂ ಹೊರ್ಗಡೆನೇ ಹೋಗ್ಬೇಕು ಅಂತ ಇಲ್ಲ. ಇವಾಗ ಯೋಗ ಕೂಡ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ ಒಂದು ಯೋಗ ಮ್ಯಾಟ್ ಇದ್ದು ಒಂದು 4x6 ಜಾಗ ಇದ್ದರೆ ಸಾಕು, ಯೋಗ ಮಾಡ್ಕೋಬೋದು. ಸೇಮ್ ಥಿಂಗ್ ಏರೋಬಿಕ್ಸ್ ಕೂಡ. ಇಲ್ಲಾಂದರೆ ನೀವು ಒಂದು ಮ್ಯೂಸಿಕ್ ಹಾಕೊಂಡು ಮನೇಲೇ ಡ್ಯಾನ್ಸ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಒಂದು ವರ್ಕೌಟ್ ಥರ ಆಗುತ್ತೆ. ಈ ವರ್ಕೌಟ್ ಇರೋದ್ರಿಂದ ನಿಮ್ಮ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ತೀನಿ. ರೈಟ್ ಸರ್, ಧನ್ಯವಾದ ಡಾಕ್ಟರ್ ಶಂಕರ್ ಹಾಗೆ ಸ್ವಾತಿ ಇಬ್ಬರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ.